ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ನಮ್ಮ ಒಟ್ಟಿಗೆ ರವಿಕುಮಾರ್ ಇದ್ದಾರೆ. ರವಿಕುಮಾರ್ ಸರ್ ನಮಸ್ಕಾರ. ಜಲತಜ್ಞರು, ಜಿಯಾಲಜಿಸ್ಟ್ ಆಗಿರ್ತಕ್ಕಂಥ ರವಿಕುಮಾರ್ ಇದ್ದಾರೆ. ಅವರು ಸಾಕಷ್ಟು ಕರ್ನಾಟಕ, ಬೇರೆ ಬೇರೆ ಎಲ್ಲ ರಾಜ್ಯಗಳಿಗೂ ಬೋರ್ವೆಲ್ ಪಾಯಿಂಟ್ಗಳನ್ನು ಐಡೆಂಟಿಫೈ ಮಾಡುವಂಥದ್ದು, ಸೈಂಟಿಫಿಕ್ ಆಗಿ ವಿತ್ ಇನ್ಸ್ಟ್ರೂಮೆಂಟ್ಲಿ ಹ್ಯಾಂಡಲ್ ಮಾಡುವಂಥದ್ದು ಅಂತ ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆಲಿ ಈಗ ಡಿಸ್ಕಷನ್ ಮಾಡುವಾಗ ಎಸ್ಪೆಷಲಿ ನಾವೆಲ್ಲ ಚಿತ್ರದುರ್ಗ, ದಕ್ಷಿಣ ಕರ್ನಾಟಕದವ್ರಿಗಿಂತಲೂ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಕರಿತೀವಲ್ಲ, ಎಸ್ಪೆಷಲಿ ಬಾಗಲಕೋಟೆ ಡಿಸ್ಟಿಕಲ್ಲಿ ಲೋಕಾಪುರ ಇದೆ. ಲೋಕಾಪುರ ಅನ್ನೋದು ಲೈಮ್ ಸ್ಟೋನ್ ಏರಿಯಾ, ತುಂಬ ಟಫ್ ಏರಿಯಾ. ಅಲ್ಲಿ ಬೋರ್ವೆಲ್ ಪಾಯಿಂಟ್ಗಳು ಸಕ್ಸಸ್ ಆಗೋದೇ ಭಾಳಷ್ಟು ಕಷ್ಟ. ಅಂಥ ಒಂದು ಏರಿಯಾದಲ್ಲಿ ಮೊನ್ನೆ ಕಂಟಿನ್ಯೂ 3 ಬೋರ್ವೆಲ್ಗಳು ಎಲ್ಲ 4 ಇಂಚು 5 ಇಂಚು ಬಂದಂಥ ಉದಾಹರಣೆಗಳು ಕೇಳ್ತಾ ಇದ್ದೀವಿ. ಹಾಗಾಗಿ ಲೋಕಾಪುರ ಭಾಗದಲ್ಲಿ ಯಾವ ಥರ ಪಾಯಿಂಟ್ ಮಾಡಿದ್ರು ಅಲ್ಲಿಯ, ಯಾಕಂದರೆ ನೀರು ಬಂದಿರತಕ್ಕಂಥ ವಿಡಿಯೋ ನಾವು ನೋಡ್ತಾ ಇದ್ದೀವಿ. ರವಿಕುಮಾರ್ ಸರ್ ನಮಸ್ಕಾರ. ಈ ಲೋಕಾಪುರಕ್ಕೆಲ್ಲ ಹೋಗಿದ್ರೆ ಪಾಯಿಂಟ್ ಮಾಡಿದ್ರೆ ಏನು ಸರ್ ಅದು ಟೆರೇನ್, ಹೇಗೆ ಏನು ಟೆರೇನ್? ಅದು ಇದು ಸೆಡಿಮೆಂಟರಿ ರಾಕ್ ಫಾರ್ಮೇಷನ್ನು. ಆಮೇಲೆ ರಿವರ್ ಬೆಡ್ನಾಗ ಇದೆ. ಅಲ್ಲಿ ರಿವರ್ ಬೆಡ್ನಾಗ ಇದ್ದಾಗ ಏನಾಗುತ್ತೆ ಅಂದರೆ ಫಾರ್ಮೇಷನ್ ಕೂಡ ಭಾಳ ಕಾಂಪ್ಲಿಕೇಟೆಡ್ ಇರ್ತದೆ. ರಿವರ್ ಬೆಡ್ನಲ್ಲಿ ಒಂದು ಪೆಕ್ಯುಲೇಟ್ ಇದೆ. ಒಂದು ಕಡೆ ತನ್ನ ನೀರನ್ನು ಅಂತರ್ಜಲಕ್ಕೆ ಕೊಡುತ್ತೆ, ಇನ್ನೊಂದು ಕಡೆ ಅಂತರ್ಜಲ ತನ್ನ ಕಡೆ ತಗೊಳುತ್ತೆ. ಎಲ್ಲಿ ಅದು ಅಂತರ್ಜಲ ಕೊಡುತ್ತೆ ಅಲ್ಲಿ ಮಾತ್ರ ಹೇರಳೋ ಬರುತ್ತೆ. ಎಲ್ಲಿ ಕೊಡಲ್ಲ 100ಕ್ಕೆ 80% ಅಲ್ಲಿ ನೀರು ಬರೋ ಚಾನ್ಸ್ ಭಾಳ ಕಡಿಮೆ. ಆಮೇಲೆ ರಾಕ್ ಫಾರ್ಮೇಷನ್ ಕೂಡ ಸಪೋರ್ಟ್ ಮಾಡ್ಬೇಕು ನೀರು ಬರೋದಕ್ಕೆ. ಮಳೆ ನೀರು ಒಳಗೆ ಹಿಡಿಯೋದು ಕೂಡ ಫ್ರಾಕ್ಷನ್ ಝೋನ್ ಥಿಕ್ನೆಸ್ ಚೆನ್ನಾಗಿದ್ರೆ ಮಾತ್ರ ಒಳಗೆ ಹಿಡಿಯುತ್ತೆ, ಇಲ್ಲದ್ರೆ ಹಿಡಿಯೋದಿಲ್ಲ. ಅಲ್ಲಿ ನೀವು ಹೋಗೋ ಟೈಮಲ್ಲಿ ತುಂಬ ಫೇಲ್ಯೂರ್ಸ್ ಆಗಿತ್ತು. ತುಂಬ ಆಗಿದೆ ಸರ್. ನಿಮ್ಮನ್ನ ಫಾಲೋ ಮಾಡಿರ್ತಕ್ಕಂಥ ರೈತರು ತುಂಬ ತಿಂಗಳುಗಟ್ಟಲೆ ಫಾಲೋ ಮಾಡಿದ್ರು, ರವಿಕುಮಾರ್ ಅವರೇ ಬೇಕು ಅಂತೇಳಿ. ಹೌದು ಸರ್. ಸರ್ ಅದು ಎಷ್ಟು ಯಾರ್ಯಾರು ಪಾಯಿಂಟ್ಸ್ ಮಾಡಿದ್ರಲ್ಲಿ, ಯಾವ ಊರಿಗೆ ಹೋಗಿದ್ರಿ? ದಾದಾನಟ್ಟಿಗೆ ಹೋಗಿದ್ವಿ. ದಾದಾನಟ್ಟಿ ಲೋಕಾಪುರದಿಂದ ಎಷ್ಟು ದೂರ? ಲೋಕಾಪುರದಿಂದ ಒಂದು 10 ಕಿಲೋಮೀಟರ್. 10 ಕಿಲೋಮೀಟರ್ ದೂರ, 10-15 ಕಿಲೋಮೀಟರ್. ಅಲ್ಲಿ 3 ಬೋರ್ವೆಲ್ ಪಾಯಿಂಟ್ಸ್ ನೋಡಿದ್ರಿ. 3 ಬೋರ್ವೆಲ್ಗಳು ನೋಡುವಾಗ ನಿಮಗೆ ರಿಸಲ್ಟ್ ಹೇಗೆ ಬಂತು? ರಿಸಲ್ಟ್ ನಮಗೆ ಒಳ್ಳೆ ಜಿಯೋಫಿಸಿಕಲ್ ಡಾಟಾ ನಾವು ಕೂಡ ಅವರೆಲ್ಲ ಫೇಲ್ಯೂರ್ ಆಗಿರ್ತಕ್ಕಂಥ ರೈತರು. ಹೌದು, ಫೇಲ್ಯೂರ್ ಆಗಿತ್ತು. ಆಮೇಲೆ ಅಲ್ಲೊಂದು ಪೆಕ್ಯುಲರ್ ಕೇಸ್ ಬಂತು ನನಗೆ ಗೊತ್ತಿದ್ದಂಗೆ. 3 ಎಕರಲ್ಲಿ 36 ಬೋರ್ವೆಲ್ ಫೇಲ್ ಆಗಿದ್ದಾವೆ. 3 ಎಕರೆ 36 ಬೋರ್ವೆಲ್. ಅವರು ಕೂಡ ನಮ್ಮ ಸರಿಯಾಗಿ ಕೇಳಿದ್ರು. ಅಲ್ಲಿ ಮಾಹಿತಿ ನೋಡಿದಾಗ ನನಗೆ ಮನಸ್ಸು ಒಪ್ಪಲಿಲ್ಲ, ಫಿಸಿಬಲ್ ಇಲ್ಲ ಸರ್, ಯಾಕೆ ಮಾಡ್ತೀರಾ ಅಂತಂದೆ. ತದನಂತರ ಅವ್ರು ಯಾರೋ ತೋರಿಸಿ ಮತ್ತೆ ಪ್ರೈವೇಟ್ ಮಾಡಿದ್ರು, ಮತ್ತೆ ಫೇಲ್ ಆಯ್ತು ನೋಡಿ. ಮತ್ತೆ ಅವರು ರೈತ ಸಂಘದ ಲೀಡರು, ಅವರು ವಯಸ್ಸಿನಲ್ಲಿ ದೊಡ್ಡವರು, ಸರ್ ಯಾಕೆ ಮಾಡ್ತೀರಾ, ಬಿಟ್ಬಿಡಿ, ಬೇಡ ಅಂತ ಹೇಳಿದೆ ಅವ್ರಿಗೆ ಒಂದು ಮಾತು. ಅವ್ರು ಯಾಕೆ ನಮ್ಮ ಮಾತು ಹೋಗಿ ಆ ಭಾಗದಲ್ಲಿ ರೈತರು ಅಂತರ್ಜಲ ಇಲ್ಲ ಅಂತ ಅಂದ್ರೂ ಗೊತ್ತಿದ್ದು ಪ್ರಯತ್ನ ಮಾಡ್ತಾ ತಪ್ಪದು. ಮತ್ತೆ ನೋಡಿ, ನೀವು ಸೈಂಟಿಫಿಕ್ ಆಗಿ ನಿಮಗೆ ಅನ್ನಿಸ್ತು ಅಲ್ಲಿ ನೀರಿಲ್ಲ ಅಂತ. ಹೌದು. ಈಗ ನೀವು ನೋಡಿರ್ತಕ್ಕಂಥ 3 ರೈತರದ್ದು ಆಮೇಲೆ ಅವರು ಸರ್ವೆ ನಂಬರ್ ತಗೊಂಡು ಸ್ಯಾಟಲೈಟ್ ಡಾಟಾ ನೋಡಿದೆ, ಅಲ್ಲೂ ಕೂಡ ಕ್ಲಿಯರ್ ಕಟ್ ಇಂಡಿಕೇಶನ್ ಇದೆ, ಪೂರಾ ಮ್ಯಾಸಿವ್ ರಾಕ್ ಇದೆ, ನೀರು ಬರೋ ಚಾನ್ಸ್ ಇಲ್ಲ ಅಂತ. ಅದು ನೋಡಿ ಹೇಳಿದೆ ಅವ್ರಿಗೆ, ಆದರೂ ಅವ್ರ ಮಾತು ನಂಬಲಿಲ್ಲ. ಹಾಗಾಗಿ ರವಿಕುಮಾರ್ ಸರ್ ಮಾತನ್ನು ನೀವು ಗಮನಿಸಿ, ಭಾಳಷ್ಟು ಜನ ರೈತರು ಬೋರ್ವೆಲ್ಗಳ ಬಗ್ಗೆ ಕೇಳ್ತೀರಾ. ಸಾಕಷ್ಟು ಫೇಲ್ಯೂರ್ಸ್ ಆಗಿರ್ತಕ್ಕಂಥ ಜಾಗದಲ್ಲಿ ಒಮ್ಮೆ ಜಿಯೋಫಿಸಿಕಲ್ ಸರ್ವೆ ಈ ಥರ ವಿಜ್ಞಾನಿಗಳು ಕರ್ಕೊಂಡು ಪಾಯಿಂಟ್ ಮಾಡಿಸಿದ್ರೆ ನಿಮ್ಮ ಜಾಗದಲ್ಲಿ, ನಿಮ್ಮ ಭೂಮಿಯಲ್ಲಿ ನೀರು ಇದೆಯಾ ಇಲ್ವಾ, ಯಾಕೆ ಇಲ್ಲ, ಈ ಥರ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ. ಸರ್ ಆ ಥರ 3 ರೈತರದ್ದು ಕೇಳಿದ್ರಿ. ಒಬ್ಬರು ಇಂಜಿನಿಯರ್ ಅಲ್ವಾ? ಇಮಾಮ್ ಅಂತ ಇಂಜಿನಿಯರ್, ಇನ್ನೊಬ್ರು ಫೋನಲ್ಲಿ ಮಾತಾಡ್ತಿದ್ದಾರೆ ಅವರು. ಪೂಜಾರಿ ಅಂತ ಹನುಮಂತ ದೇವಸ್ಥಾನ ಪೂಜಾರಿ ಅವರು. ಇನ್ನೊಬ್ರು ಗೌಡ್ರು ಅಂತ. 3 ಜನದ್ದು ನಿಮಿಷ ಅಂತ ಹೇಳ್ತಾರೆ ಅವರು, ಗೌಡ್ರ ಹೆಸರು. ದಾದನಹಟ್ಟಿ ಅಂತ ಒಂದು ಹಳ್ಳಿ, ಮುಧೋಳ ತಾಲೂಕಲ್ಲಿ, ಬಾಗಲಕೋಟೆ ಜಿಲ್ಲೆ. ಎಷ್ಟು ಆಳ ಹೋದ್ರು ರೈತರು? ಅವರೆಲ್ಲ ಆಕ್ಚುಲಿ ಕೆಲವೆಲ್ಲ ಬೋರಲ್ಲು 700, 800, 900 ತಕ್ಕ ಹೊಡಿತಾರೆ. ಇವರೆಲ್ಲ ಸುಮಾರು 600 ಲಾಸ್ಟ್ ನಂಗೆ ತಿಳಿದ ಮಟ್ಟಿಗೆ. ಇಮಾಮ್ ರೈತರು ಹೇಳ್ತಾರೆ ಸರ್ ನಮ್ಗೆ ಭಾಳ ಕಡಿಮೆ. ಅವ್ರದ್ದು ಸರ್ವೆ ಇಂಡಿಕೇಶನ್ ಕ್ಲಿಯರ್ ಕಟ್ಟೆ ಇತ್ತು. ಅದಕ್ಕಂದ್ರೆ ನೀವು ಅಂದಾಜು ಒಂದು 250, 300, 400 ಸಾಕು ಅಂತ ಹೇಳಿದೆ ಡೆಪ್ತ್ ಅವರಿಗೆ. ಅಷ್ಟು ಆಳ ಹೋಗಲ್ಲ, ಸಾಕಷ್ಟೇ ಸಾಕು. ಆಮೇಲೆ ಆ ಏರಿಯಾದಲ್ಲಿ ಜಿಯೋಫಿಸಿಕಲ್ ಡಾಟಾ ಕೂಡ ಅದೇ ಥರ ತೋರಿಸ್ತಾ ಇತ್ತು. ಸೊ ಅವರಿಗೆ ಅಷ್ಟಕ್ಕೆ ಡೆಪ್ತ್ ರಿಸ್ಟ್ರಿಕ್ಟ್ ಮಾಡಿದೆ. ಆದರೆ ಅದೇ ಟೆರನ್ನಲ್ಲಿ ರಾಕ್ ಬಿಹೇವಿಯರ್ ಬೇರೆ ಬೇರೆ ಥರ ಇದೆ. ಇನ್ನು ಉಳಿದಿದ್ದು ಬೇರೆ ಥರ ಇದೆ. ಸ್ವಲ್ಪ ಪೂಜಾರಂದು ಇವ್ರದ್ದು ಇಮಾಮ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬಂದಿದೆ. ಈ ಗೌಡ್ರದ್ದು ಸ್ವಲ್ಪ ಡಿಫ್ರೆಂಟ್. ಅವರು ಡೀಪರ್ ಸೋರ್ಸ್ ಇದೆ, 700-800 ತನಕ ಹೊಡಿತಾರಲ್ಲ. ಹೌದು ಹೌದು, ಸೇಮ್ ರಾಕ್ ಫಾರ್ಮೇಷನ್, ಡಿಫ್ರೆಂಟ್ ಬಿಹೇವಿಯರ್ ಇದೆ. ಇವೆಲ್ಲ ನಾವು ನಮ್ಮ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಮಾತ್ರ ಹೇಳಕ್ಕೆ ಸಾಧ್ಯ. ಖಂಡಿತ ಅದು ಎಲ್ಲ ಕಡೆಗೂ ಕಾಮನ್ ಆಗಿ ಅಪ್ಲೈ ಆಗಲ್ಲ. ಹಾಗಾಗಿ ನಿಮ್ಗೆ ಒಂದು ಲೋಕಾಪುರದ ಜರ್ನಿ, ಒಂದು ಫೀಲ್ಡ್ ವರ್ಕ್ ತುಂಬ ಖುಷಿ ಕೊಟ್ಟಿದೆ. ಯಾಕಂದ್ರೆ ರಿಸಲ್ಟ್ ಬಂದು ನಿಮ್ಗೆ ರಿಸಲ್ಟು ನಮಗೆ ರೀಡಿಂಗ್ ಚೆನ್ನಾಗಿ ಬಂದಿರಬೇಕು. ಬೋರ್ವೆಲ್ ಡ್ರಿಲ್ ಆದ್ಮೇಲೆ ರಿಪೋರ್ಟ್ ಹೇಳ್ತಾರಲ್ಲ, ಅವಾಗ ತುಂಬ ಖುಷಿ ಕೊಡುವಂಥ. ಎರಡಕ್ಕೂ ಮ್ಯಾಚ್ ಆಗಬೇಕು. ಈಗ ನೀವು ಹೇಳ್ತೀರಾ 350ರಿಂದ 400 ಒಂದು ಗ್ಯಾಪ್ ಬರುತ್ತೆ ಅಂತ ಹೇಳಿದಾಗ, ಅವ್ರು ಬೋರ್ವೆಲ್ ಕೊಡಿದಾಗ ಅದೇ ಗ್ಯಾಪ್ ಬಂತು ಅಂದರೆ ನಮಗೆ ತುಂಬ ಖುಷಿ ಕೊಡುವಂಥ ಸಂಗತಿಗಳಿವೆಲ್ಲ. ಹಾಗಾಗಿ ನಿಮಗೆ ಧನ್ಯವಾದಗಳು ಸರ್. ಮತ್ತು ಸಾಕಷ್ಟು ನಮ್ಮ ವಿಡಿಯೋ ನೋಡ್ತಕ್ಕಂಥ ವೀಕ್ಷಕರು ಈ ಥರ ಜಿಯಾಲಜಿಕಲಿ ಜಿಯೋಫಿಸಿಸ್ಟನ್ನು ಕರ್ಕೊಂಡು ಪಾಯಿಂಟ್ ಮಾಡಿಸಿದ್ದು ನಮ್ಗೆ ಒಳ್ಳೇದಾಯಿತು ಅಂತ ಅಂದಮೇಲೆ ಅವರು ಭಾಳಷ್ಟು ಜನ ನಿಮ್ಮನ್ನು ಕರಿಬೇಕಂತ ಆಸಕ್ತಿ ಇರ್ತದೆ. ನಿಮ್ಮನ್ನು ಸಂಪರ್ಕ ಮಾಡಬೇಕು. ನಿಮ್ಮ ವಿಳಾಸ ಸ್ವಲ್ಪ ಫೋನ್ ನಂಬರ್ ಹೇಳ್ಕೊಂಡು. 911-366-1899.
944857967. ರಿಪೀಟ್ ಮಾಡಿ. 9113661899 944857967. ಆದಷ್ಟು ನಮ್ಮ ಯಾರು ನಮ್ಮ ಕಾಂಟ್ಯಾಕ್ಟ್ ಮಾಡೋ ಬಯಸ್ತಾರೆ ಅವ್ರಿಗೊಂದು ಮೆಸೇಜ್ ಮಾಡಿ. ಅಲ್ಲ, ಅವ್ರಿಗೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಆದಷ್ಟು ನೀವು ಬೆಳಗ್ಗೆ ಮಾಡಿ ಅಥವಾ ರಾತ್ರಿ ಹೊತ್ತು ಮಾತಾಡಿದ್ರೆ ಸ್ವಲ್ಪ ಫ್ರೀ ಆಗಿರ್ತೀವಿ, ಮಾತಾಡ್ಬೋದು. ಅವಾಗ ನಾವು ಫೀಲ್ಡಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ನಿಮ್ಮ ಫೋನ್ ಎತ್ತೋದು ನಮ್ಗೆ ಕಷ್ಟ ಆಗುತ್ತೆ. ಆದ್ರೆ ತಪ್ಪು ತಿಳ್ಕೊಬೇಡಿ, ನಾವು ಆಮೇಲೆ ಮತ್ತೆ ನಿಮ್ಮ ಫೋನ್ ಎತ್ಕೊಂಡು ಮತ್ತೆ ಮಾತಾಡ್ತೀವಿ. ಸಾಯಂಕಾಲ 7ರಿಂದ 9. 7ರಿಂದ 9 ಮಾತಾಡೋದು ಭಾಳ ಒಳ್ಳೇದು. ಓಕೆ, ಸಾಕಷ್ಟು ಮಾಹಿತಿ ಹಂಚ್ಕೊಡಿ ಸರ್, ಧನ್ಯವಾದಗಳು. ನಮಸ್ಕಾರ. ರವಿಕುಮಾರ್ ಸರ್ ಬಂದು ಪಾಯಿಂಟ್ ಮಾಡಿದ್ರಲ್ಲ? ಹೌದೌದು ಸರ್, ಅವರ ಸರ್ ಬಂದಿದ್ರು. ರವಿಕುಮಾರ್ ಸರ್ ಬಂದು ಪಾಯಿಂಟ್ ಮಾಡಿ ಆದ್ಮೇಲೆ ನಿಮ್ದು ಮತ್ತೆ ಬೇರೆ ಎಲ್ಲ ನೋಡಿದ್ರ? ಟೋಟಲ್ ಅಲ್ಲಿ ಒಂದು 6 ಪಾಯಿಂಟ್ ಸರ್ ಹೇಳಿದ್ರು. 6 ಪಾಯಿಂಟ್ ನೋಡಿದ್ರಾ? ಓಕೆ. ಓಕೆ. ಅದರಲ್ಲಿ 4 ಜನ ಹಾಕಿದ್ದಾರೆ. ಇಲ್ಲ, 3 ಜನ ಹಾಕಿದ್ದಾರೆ, 3 ಸಕ್ಸಸ್ ಆಗಿದೆ. ಓಕೆ. ಈಗ ಇನ್ನು 3 ಜನ ಇನ್ನೂ ಅವ್ರು ಹಾಕ್ತಿಲ್ಲ. 3 ಹಾಕ್ತಿಲ್ಲ? ಇಲ್ಲ. ಓಕೆ. ಈಗ ನಿಮ್ಮದು ಎಷ್ಟು ಕೇಳಿದ್ರು ರವಿಕುಮಾರ್ ಅವರು? ಸರ್ ಅವರು ಹೇಳಿದ್ದು ಸರ್ ಒಂದು 200 ನಿಮಗೆ ನೀರು ಸಿಗುತ್ತೆ ಅಂತ ಹೇಳಿದ್ರು. ಒಂದು 350 ವರೆಗೂ ಚೆನ್ನಾಗಿ ನೀರು ಆಗುತ್ತೆ ಅಂತ ಹೇಳಿದ್ರು. ಅದು ಆಲ್ಮೋಸ್ಟ್ ಆ ರೇಂಜೇನೆ 180ಗೆ ಸ್ವಲ್ಪ ಸ್ಟಾರ್ಟ್ ಆಯ್ತು. ಓಕೆ. ಸಡನ್ ಆಗಿ ನೀರು ಬಂತು ಸರ್. ಮೊದಲು ಈ ತರ ಇದು ಬರೋದು ಏನಾಗ್ಲಿಲ್ಲ. ಸಡನ್ ಆಗಿ 180ಗೆ ನೀರು ಸ್ಟಾರ್ಟ್ ಆಯ್ತು. ಆಗ್ತಾ ಹೋದಂಗೆ ಇನ್ನೂ ಜಾಸ್ತಿ ಆಯ್ತು. ಓಕೆ. ಸೊ ಅದನ್ನ ನಾವು 340 ವರೆಗೂ ಓಡಿಸಿದ್ವಿ. ಸರ್ ಹೇಳ್ದಂಗೆ ಏನು ಅಷ್ಟು ಕೇಸಿಂಗ್ ಬರಲ್ಲ ಅಂತ ಅವ್ರು ಹೇಳಿದ್ರು. ಅದು ಅವರು ಬೋರ್ವೆಲ್ ಅವರು ಕೂಡ ಕೇಸಿಂಗ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಸರ್. ಸೊ ಅದು ಸರ್ ಹೇಳ್ದಂಗೆ ಲೈಕ್ ಎವ್ರಿಥಿಂಗ್ ವಾಸ್ ಮ್ಯಾಚ್ಡ್. ಓಕೆ. ಸೊ ನೀರು ಚೆನ್ನಾಗಿ ಬಂತು, ನಮಗೆ ಜಾಸ್ತಿ ಅಮೌಂಟು ಖರ್ಚಾಗ್ಲಿಲ್ಲ. ಕೇಸಿಂಗ್ ಆಗಿದ್ರೆ ಇಲ್ಲಿ ಕಾಸ್ಟ್ಲಿ ಇದೆ ಎಲ್ಲ ಕೇಸಿಂಗ್ ಎಲ್ಲ. ಒಂದು 20 ಫೀಟ್ ಪೈಪ್ಗೆ 10,000 ಇದೆ. ಕರೆಕ್ಟ್ ಕಾಸ್ಟ್ಲಿ ಇದೆ. ಹಾ ಸರ್, ಹಂಗಾಗಿ ಅದು ನಮ್ದು ಅಮೌಂಟ್ ಸೇವ್ ಆಯ್ತು. 45,000 ಅಲ್ಲೇ ನಮ್ ಬೋರ್ವೆಲ್ ಪ್ಲಸ್ ನೀರೆಲ್ಲ ಆಯ್ತು. ಓಕೆ ಓಕೆ, ಬಹಳ ಅನುಕೂಲ ಆಗಿದೆ. ಹಾ ಸರ್, ನಮ್ಮ ಎಕ್ಸ್ಪೆಕ್ಟೇಷನ್ ಅದೇ ಇತ್ತು, ಅದು ಹಂಗೆ ಆಯ್ತು ಸರ್. ಓಕೆ ಓಕೆ. ಅದು ಇದಾಗಿ ಈಗ ಈ ತರ ಸೈಂಟಿಫಿಕ್ ಆಗಿ ಪಾಯಿಂಟ್ ಮಾಡೋದು ಬಹಳ ಒಳ್ಳೇದಲ್ವಾ? ತುಂಬಾ ಒಳ್ಳೇದು ಸರ್. ನಾವು ಇನ್ಮೇಲೆ ನಾವು ಬೇರೆ ಅನ್ಸೈಂಟಿಫಿಕ್ ಮೆಥಡ್ಸ್ ನಾನು ಪ್ರಿಫರೇ ಮಾಡಲ್ಲ, ಬೇರೆಯವ್ರಿಗೂ ಪ್ರಿಫರ್ ಮಾಡಕ್ಕೂ ಹೇಳಲ್ಲ ಸರ್ ನಾನು. ನಮ್ಗೆ ಆಕ್ಚುಲಿ ಹೋಪ್ಸ್ ಬಂದಿದ್ದೆ ಈಗ ಈ ತರ ಸೈಂಟಿಫಿಕ್ ವೇ ಆಫ್ ಇದರಲ್ಲಿ ಹೋದ್ರೆ ಸಕ್ಸಸ್ ಆಗೋ ಚಾನ್ಸ್ ಇರುತ್ತೆ, ಪ್ಲಸ್ ಚೆನ್ನಾಗಿ ಇದು ಬರುತ್ತೆ. ಅಂದ್ರೆ ಅದಕ್ಕೆ ನಾವು ಇದು ಮಾಡ್ಬೋದು, ಬಿಲೀವ್ ಮಾಡ್ಬೋದು, ಟ್ರಸ್ಟ್ ಇರ್ಬೋದು. ಕರೆಕ್ಟ್. ನಾವು ಹಾಕಿದಾಗಿಂದ ಈಗ ಜನರಿಗೆ ಅಲ್ಲಿರೋರ್ಗೆಲ್ಲ ಈ ತರ ಇದಾಗಿದೆ. ಅಂದ್ರೆ ಈ ತರ ಸೈಂಟಿಸ್ಟ್ ನ ಕರ್ಕೊಂಡ್ಬಂದು ಸರ್ ಕಡೆಯಿಂದ ಈ ತರ ಸರ್ ತರ ಇರೋರ್ಗ ಸೈಂಟಿಫಿಕ್ಲಿ ಪಾಯಿಂಟ್ ಹೇಳೋರ್ ಮೇಲೆ ಈಗ ಅವ್ರಿಗೆ ನಂಬಿಕೆ ಬರುತ್ತೆ. ಯಾಕಂದ್ರೆ ಇದು ಸಕ್ಸಸ್ ಆಗಿರೋ ರೇಟ್ ಸಕ್ಸಸ್ನೇ ಅದಕ್ಕೆ ಅಡ್ವಾಂಟೇಜ್, ಪ್ಲಸ್ ಪಾಯಿಂಟ್. ಹಾ ಸರ್. ಈಗ ನಮ್ ಕಡೆಯವರು ಈಗ ಅದಾದ್ಮೇಲೆ ನಮ್ದೆಲ್ಲ ಪಾಯಿಂಟ್ ಆದ್ಮೇಲೆ ಬಹಳ ಜನ ಫೋನ್ ಮಾಡಿದ್ರು, ನಮ್ಗೆ ಅವ್ರ ನಂಬರ್ ಕೊಡಿ, ಆತರ ನಾವ್ ಅವ್ರ ಕಡೆ ಹೇಳಿಸ್ತೀವಿ. ಕಾಂಟ್ಯಾಕ್ಟ್ ಮಾಡಿದ್ರೆ ಬಹಳ ಜನ ಕಾಂಟ್ಯಾಕ್ಟ್ ನಂಬರ್ ಸರ್ದು ಇಸ್ಕೊಂಡಿದ್ದಾರೆ. ಹಾ ಸರ್. ಬಟ್ ನಿಮ್ದು ಹೆಸರು ಕೂಡ ನಮ್ಮ ಈ ಕಡೆ ರೈತರಿಗೆ ಕೆಲವ್ರಿಗೆ ಗೊತ್ತಿದೆ ಸರ್, ನೀವು ಮತ್ತೆ ರವಿಕುಮಾರ್ ಸರ್ದು. ನಾವು ಆಕ್ಚುಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ ನೋಡಿದ್ರಿ ಅಂತ ಅವಾಗ ಟೈಮಲ್ಲಿ. ನಮ್ಮ ಇನ್ನೊಬ್ರು ರೈತರು ಇದಾರೆ, ಭೀಮನಗೌಡ ಅಂತ, ಅವ್ರ ಥ್ರೂನೇ ಫಸ್ಟ್ ನಿಮ್ ಕಾಂಟ್ಯಾಕ್ಟ್ ಮಾಡಿ ನೀವು ಅವ್ರಿಗೆ ರವಿಕುಮಾರ್ ಸರ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ದೀರಾ. ಸೊ ಸರ್ ರವಿಕುಮಾರ್ ಸರ್ ಬಂದಿದೆ ಸರ್. ಓಕೆ ಸರಿ. ಈಗ ನಿಮ್ದಂತೆ ಅವ್ರದ್ದು ಹಾಗೆ ಚೆನ್ನಾಗಂತ ಇಬ್ಬರು ರೈತರದ್ದು ಚೆನ್ನಾಗಿ ಬಂದಿದೆ ಸರ್ ಅವ್ರದ್ದು. ಅವ್ರದ್ದು ಚೆನ್ನಾಗಿ, ಅವ್ರದ್ದು ಎಲ್ಲ 4 ಇಂಚ್ ನೀರೇ ಆಲ್ಮೋಸ್ಟ್. ಬಟ್ ಇದು ನಮ್ಗೆ ಅಡ್ವಾಂಟೇಜ್ ಏನಾಗಿತ್ತು ಅಂದ್ರೆ ಆಫ್ಟರ್ ಲಾಂಗ್ ಟೈಮ್ ನಾವು ಹೆಂಗಂದ್ರೆ ನೀರು ಎಕ್ಸ್ಪೆಕ್ಟ್ ಎಲ್ಲ ಬೇರೆಯವರೆಲ್ಲ ಪಾಯಿಂಟ್ ಎಲ್ಲ ಅನ್ಸೈಂಟಿಫಿಕ್ಲಿ ಹೇಳಿದವ್ರೆಲ್ಲರೂ ಪಾಯಿಂಟ್ ಫೇಲಿಯರ್ ಆಗಿತ್ತು. ಅಲ್ಲಿ ಎಲ್ಲ 500, 600, 700 ಫೀಟ್ ಎಲ್ಲ ಹೊಡಿಸಿದ್ರು ನೀರು ಬಿದ್ದಿರಲಿಲ್ಲ. ಈಗ ಅದು ಈ ಸರ ಇಲ್ಲಿ 300ರಿಂದ 600 ಪಾಯಿಂಟ್ ಆಗ್ತಿದೆ ಅಲ್ಲ ಸರ್ ಹೇಳಿದ್ದು.
ಅದಕ್ಕೆ ಜನರಿಗೆ ಸ್ವಲ್ಪ ಹೋಪ್ಸ್ ಬಂದಿದೆ ರೈತರಿಗೆ. ಆಯ್ತು ಸರ್. ಓಕೆ ಓಕೆ ಓಕೆ. ಈಗ ನಿಮ್ದು ಇದು ವಿಲೇಜ್ ನೇಮ್ ಏನಂದ್ರಿ? ಸರ್ ಇದು ನಮ್ಮೂರು ದಾಗನಟ್ಟಿ ಅಂತ. ಇದು ಹೋಬಳಿ ಲೋಕಾಪುರ. ತಾಲೂಕು ಲೋಕಾಪುರ. ತಾಲೂಕು ಮುಧೋಳು. ಡಿಸ್ಟಿಕ್ ಬಾಗಲಕೋಟೆ ಸರ್. ಸರಿ ಸರಿ. ಸ್ವಲ್ಪ ಅಂತರ್ಜಲ ಇಲ್ಲಿ ಕಡಿಮೆ ಆಗಿದೆ, ಯಾಕಂದ್ರೆ ಇಲ್ಲಿ ಬಹಳ ಜನ ಬರೀ ಬೋರ್ವೆಲ್ ಮೇಲೆ ಡಿಪೆಂಡೆಂಟ್ ಇದ್ದಾರೆ. ಹೌದು. ಇತ್ತೀಚೆಗೆ ಕೆನಾಲ್ ಇರಿಗೇಷನ್ ಬಂದು ಸ್ವಲ್ಪ ಅಂತರ್ಜಲ ಜಾಸ್ತಿ ಮಾಡಿದ್ದಾರೆ. ಅವರೆಲ್ಲ ಕೆನಾಲ್ ಇರಿಗೇಷನ್